ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಬಳಸ್ತಾ ಇದ್ದೀರಾ? ಈ ತರ ಗ್ರೀನ್ ಸ್ಕ್ರೀನ್ ಬಳಸೋದ್ರಿಂದ ಎಷ್ಟು ಡೇಂಜರ್ ಅಂತ ನಿಮಗ್ ಗೊತ್ತಿದ್ಯಾ? ಈ ತರ ಒಂದು ಗ್ರೀನ್ ಸ್ಕ್ರೀನ್ ಬಳಸೋದ್ರಿಂದ ನಿಮ್ ಚಾನಲ್ ಡಿಲೀಟ್ ಕೂಡ ಆಗ್ಬೋದು. ಕಾಪಿರೈಟ್ ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆಗ್ಬೋದು, ಹೋಗೇನು ಹಾಕಿಸ್ಕೊಬಹುದು. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಲೈವ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದು ಎಷ್ಟು ಒಳ್ಳೇದು ಎಷ್ಟು ಸರಿ ಅನ್ಬಿಟ್ಟು ಇವತ್ತಿನ ಟಾಪಿಕ್ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರಾದ್ರೂ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ. ಲೈಕ್ ಆಪ್ಷನ್ ಇರುತ್ತೆ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಅದರಿಂದ ನೀವೆಷ್ಟು ಬೆಂಬಲ ಕೊಡ್ತಿರೋ ನಮ್ ವಿಡಿಯೋಸ್ ಕೂಡ ಅದ್ರ ರಿಲೇಟೆಡ್ ಆಗಿ ಅಷ್ಟೇ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಟಾಪಿಕ್ ಬಂದು ಲೈವ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಬಳಸೋದು ಎಷ್ಟು ರೀತಿ ಸರಿ ಎಷ್ಟು ರೀತಿ ತಪ್ಪು ಅನ್ನೋದು. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ರೆ ಇವಾಗ್ಲೇ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಇವಾಗ ಯೂಟ್ಯೂಬ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಬಳಸ್ತೀವಲ್ವಾ, ಆತರ ಗ್ರೀನ್ ಸ್ಕ್ರೀನ್ ಬಳಸೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಬಟ್ ನಾವ್ ಅದ್ರಲ್ಲಿ ಯಾವ ರೀತಿ ಕಂಟೆಂಟ್ ನ ಯೂಸ್ ಮಾಡ್ತೀವಿ, ಯಾವ ರೀತಿ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡ್ತೀವಿ, ಮತ್ತೆ ಯಾವ ರೀತಿ ಫೋಟೋ ಮತ್ತೆ ವಿಡಿಯೋನ ಯೂಸ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ನಾವ್ ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದು. ಓಕೆನಾ? ನಾವ್ ಏನೇ ಆದ್ರೂ ಅಷ್ಟೇ, ಏನೋ ಒಂದ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ಬೇಕಾಗುತ್ತೆ. ಸುಮ್ನೆ ನಮ್ಗೆ ಇಷ್ಟ ಬಂದಂಗ್ ನಾವ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಆತರ ಅಲ್ಲ. ನಮ್ ಮನ್ಸಿಗ್ ಬಂದಿದ್ದನ್ನ ನಾವ್ ಮಾಡಿ, ಮನ್ಸಿಗ್ ಬಂದಿದ್ದನ್ನ ಅಪ್ಲೋಡ್ ಮಾಡಿದ್ರೆ ನಮ್ ತಾತ ಅಲ್ಲ, ನಮ್ ಮಾವ ಅಲ್ಲ, ನಮ್ಮ ಅಪ್ಪ ಅಲ್ಲ, ನಮ್ಮನ್ನ ಅಲ್ಲೇ ಅಕ್ಸೆಪ್ಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ನಡ್ಸೋದಕ್ಕೆ ಬಿಡಲ್ಲ. ಮತ್ತೆ ಎಕ್ಸ್ಕ್ಯೂಸ್ ಕೂಡ ಕೊಡಲ್ಲ. ಆಟೋಮೆಟಿಕ್ 100% ನಮ್ ಚಾನಲ್ ಇಲ್ದಂಗ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ರೂಲ್ಸ್ ಗಳಿರುತ್ತೆ ಯೂಟ್ಯೂಬ್ ಅಲ್ಲಿ. ಆ ರೂಲ್ಸ್ ಗಳನ್ನ ತಿಳ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿದ್ರೆ ನಮ್ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಓಕೆನಾ? ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದು ಒಂದು ನಮ್ ಪ್ರತಿಭೆನ ಶೋ ಮಾಡ್ಕೊಳ್ಳೋದಕ್ಕೆ, ಟ್ಯಾಲೆಂಟ್ ನ ತೋರಿಸ್ಕೊಳ್ಳೋದಕ್ಕೆ ಇರುತ್ತೆ. ಸೊ ಅದನ್ನ ನಾವು ಒಳ್ಳೆ ರೀತಿ ಬಳಸ್ಕೊಳ್ಳೋಣ. ಯಾರೋ ಮಾಡಿರೋ ವಿಡಿಯೋ, ಯಾರೋ ಮಾಡಿರೋದನ್ನೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಿ ಆತರ ಒಂದು ಈ ಪ್ಲಾಟ್ಫಾರ್ಮ್ ನ ನಾವು ಯೂಸ್ ಮಾಡ್ಕೊಂಡ್ರೆ ಅದು ನಮ್ ಚಾನಲ್ಗೆ ತೊಂದರೆ ಆಗುತ್ತೆ, ಎಕ್ಕುಟ್ಟೋಗುತ್ತೆ, ಹೋಗೇನು ಹಾಕಿಸ್ಕೊಳ್ಳುತ್ತೆ. ಓಕೆನಾ? ಓಕೆ, ಲೈವ್ ಸ್ಕ್ರೀನ್ ಬಳಸುವುದು ಸುರಕ್ಷಿತವಾಗಿ ಯಾವ ರೀತಿ ಅನ್ಬಿಟ್ಟು ನಾನ್ ನಿಮ್ಗೆ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ. ಓಕೆನಾ? ಅದೇ ರೀತಿ ನೀವು ಯೂಸ್ ಮಾಡಿದ್ರೆ ನಿಮ್ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಮೊದ್ಲಿಗೆ ಯಾವ್ದು ಅಂದ್ರೆ ನಿಮ್ದೇ ಫೋಟೋ ಅಥವಾ ವಿಡಿಯೋ ಬಳಸೋದು. ನಮ್ ಫೋಟೋಗಳನ್ನೇ ಬಳಸ್ಬೇಕು. ನಾವೇನಾದ್ರೂ ಇನ್ ಕೇಸ್ ಒಬ್ಬೊಬ್ರು ಲೈವ್ ಪ್ಲೇ ಮಾಡ್ಬಿಟ್ಟು ವಿಡಿಯೋನ ಹಾಕೋದು ಆತರ ಎಲ್ಲ ಮಾಡ್ತಾರೆ. ನಮ್ದೇ ವಿಡಿಯೋಸ್ ಏನಾದ್ರೂ ಇದ್ರೆ ಅದನ್ನ ಪ್ಲೇ ಮಾಡಿದ್ರೆ ಏನು ಆಗಲ್ಲ ಗ್ರೀನ್ ಸ್ಕ್ರೀನ್ ಅಲ್ಲಿ. ಓಕೆನಾ? ನಮ್ದು ಫೋಟೋ ಮತ್ತೆ ನಮ್ದೇ ವಿಡಿಯೋನ ಯೂಸ್ ಮಾಡೋದ್ರಿಂದ ಯಾವ್ದೇ ರೀತಿ ಚಾನಲ್ಗೆ ತೊಂದರೆ ಆಗಲ್ಲ. ಓಕೆನಾ? ಕಾಪಿರೈಟ್ ಫ್ರೀ ಬ್ಯಾಕ್ ಗ್ರೌಂಡ್ ಬಳಸಿದ್ರು ಕೂಡ ನಮ್ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಕಾಪಿರೈಟ್ ಫ್ರೀ ಇರೋ ಅಂತ ಬ್ಯಾಕ್ ಗ್ರೌಂಡ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇವಾಗ ಬ್ಯಾಕ್ ಗ್ರೌಂಡ್ ಗೆ ಅಂತಾನೆ ಸಮ್ ಇಮೇಜಸ್ ನ ನಾವೆಲ್ಲ ಸೇವ್ ಮಾಡ್ಕೊಂತೀವಿ. ಸೊ ಅದ್ರಲ್ಲಿ ನೋಡ್ಬಿಟ್ಟು ನಾವು ಸೇವ್ ಮಾಡ್ಕೊಂಡು ನಾವು ಅದನ್ನ ಬಳಸಬೇಕಾಗುತ್ತೆ. ಓಕೆನಾ? ನೀವು ಅನುಮತಿ ಪಡೆದ ಚಿತ್ರ ವಿಡಿಯೋ ಬಳಸಿದರೆ ಏನು ಆಗಲ್ಲ. ನಾವು ಅನುಮತಿ ಪಡೆದಿರೋ ಅಂತ ಚಿತ್ರ ಅಥವಾ ವಿಡಿಯೋಗಳನ್ನ ಪ್ಲೇ ಮಾಡೋದ್ರಿಂದ ನಮ್ಮ ಲೈವ್ ಆಪ್ಷನ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಸ್ವಂತ ಕಂಟೆಂಟ್ ಗೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಹಾಕಿದರೆ ಹಾಕಿದ್ರೆ ಏನು ಆಗಲ್ಲ. ಓಕೆನಾ? ಅಂದ್ರೆ ನಮ್ಮ ಸ್ವಂತ ಕಂಟೆಂಟ್ ಗೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಹಾಕಿದರೆ ಏನೇ ಆದ್ರೂ ಕೂಡ ನಮ್ಮ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಸಮಸ್ಯೆ ಆಗುವ ಸಾಧ್ಯತೆ ಯಾವಾಗ? ಇನ್ನ ನಾವ್ ಯಾವ ರೀತಿ ಕಂಟೆಂಟ್ ನ ಯೂಸ್ ಮಾಡಿದ್ರೆ ನಮ್ಮ ಲೈವ್ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇತರರ ಕಾಪಿರೈಟ್ ಇರುವ ಫೋಟೋ, ಸಿನಿಮಾ ದೃಶ್ಯ, ಟಿವಿ ಕ್ಲಿಪ್ಸ್ ಅಥವಾ ವಿಡಿಯೋಗಳನ್ನು ಅನುಮತಿ ಇಲ್ಲದೆ ಗ್ರೀನ್ ಸ್ಕ್ರೀನ್ ಮೂಲಕ ಬಳಸಿದರೆ ಅದು ಕೂಡ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರೋ ಅಂತ ಒಂದು ಸಾಧ್ಯತೆ ಇರುತ್ತೆ. ಓಕೆನಾ? ಇವಾಗ ನಾನು ಮೊನ್ನೆ ಅದಕ್ಕೂ ಒಂದು ವಿಡಿಯೋ ಮಾಡಿದೀನಿ. ಜಿಲೇಬಿ ಗೇಮ್ ನ ಅವರು ಆಡ್ತಿದ್ದಾರೆ. ಜಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಉದಯ ಮ್ಯೂಸಿಕ್ ಪ್ಲೇ ಆಗಿದೆ. ಸೊ ಅದು ಬಂದಿದ್ದಕ್ಕೆ ಅವ್ರ ಚಾನಲ್ ನ 15 to 20 days ಲೈವ್ ಆಪ್ಷನ್ಸ್ ನ ಬ್ಯಾನ್ ಮಾಡಿದ್ರು. ಅಂದ್ರೆ ಸ್ಟಾಪ್ ಮಾಡಿದ್ರು, ಲೈವ್ ಓಪನ್ ಆಗಿರ್ಲಿಲ್ಲ. ಅಂದ್ರೆ ನಮಗ್ ಗೊತ್ತಿಲ್ಲದೆ ಕೂಡ ಅದು ಹಿಂದೆಗಡೆ ಆದ್ರೂ ಕೂಡ ಅದು ನಮ್ ಚಾನಲ್ಗೆ ತುಂಬಾ ಪ್ರಭಾವ ಬೀರುತ್ತೆ. ನಾವು ಅದನ್ನ ನೋಡ್ಕೊಬೇಕಾಗುತ್ತೆ. ಇವಾಗ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ, ಒಂದು ಲೈವ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅಕ್ಕಪಕ್ಕ ಏನು ಇಲ್ದಲೆ ಇರೋ ತರ ಅಥವಾ ಸೇಫ್ಟಿ ಮಾಡ್ಕೊಂಡು ನಾವು ಕುತ್ಕೊಂಡು ಲೈವ್ ನ ಮಾಡ್ಬೇಕಾಗುತ್ತೆ. ಓಕೆನಾ?
ರೀಯೂಸ್ ಕಂಟೆಂಟ್ ಇತರರ ಕಂಟೆಂಟ್ ಅನ್ನು ನಿಮ್ಮದೇ ಎಂದು ತೋರಿಸುವುದು ಹೆಚ್ಚಾದರೆ, ಬೇರೆಯವ್ರ ವಿಡಿಯೋನ ನಮ್ದೇ ಅಂತ ಸುಳ್ಳು ಹೇಳ್ಕೊಂಡು ನಾವು ಅದನ್ನ ತೋರಿಸ್ತಾ ಇದ್ರೆ ಅದ್ರಿಂದ ಕೂಡ ನಮ್ಗೆ ಚಾನಲ್ಗೆ ತೊಂದರೆ ಆಗುತ್ತೆ. ಚಾನಲ್ ಅಂದ್ರೆ ಲೈವ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಬಳಸೋದಕ್ಕೆ ಈ ವಿಡಿಯೋನ ನಾನು ಹೇಳ್ತಾ ಇರೋದು. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತಾ ಅಂತ ನನ್ಗೊಬ್ರು ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಲೈವ್ ಅಲ್ಲಿ ಸಂಪೂರ್ಣವಾಗಿ ಇತರರ ವಿಡಿಯೋ ಅಥವಾ ಚಿತ್ರಗಳನ್ನು ಮಾತ್ರ ತೋರಿಸುತ್ತಿದ್ದರೆ ಅದು ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಒಟ್ನಲ್ಲಿ ನಮ್ಮ ಲೈವ್ ಅಂದ್ರೆ ನಮ್ ಚಾನಲ್ ಅಂದ್ರೆ ನಮ್ದೇ ಇರ್ಬೇಕಾಗುತ್ತೆ. ಟ್ಯಾಲೆಂಟು ಕಂಟೆಂಟು ಏನೇ ಆದ್ರೂ ನಮ್ ಓನ್ ಆಗಿರ್ಬೇಕು. ನಮ್ ಓನ್ ಆಗಿದ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಇವಾಗ ಯಾವ್ದೋ ಹೀರೋ ಹೀರೋಯಿನ್ ಫೋಟೋಸ್ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಕೂಡ ಅದು ಲೈವ್ ಅಲ್ಲಿ ಇಶ್ಯೂಸ್ ಆಗುತ್ತೆ. ಓಕೆನಾ. ಕಾಪಿರೈಟ್ ಕ್ಲೈಮ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆ ತರ ಒಂದು ಯೂಸ್ ಮಾಡೋದ್ರಿಂದ ಆ ತರ ಒಂದು ಕಂಟೆಂಟ್ಗೆ ನಮ್ಗೆ ಆ ತರ ಒಂದು ಇಶ್ಯೂಸ್ ಬರುತ್ತೆ. ಕೇವಲ ಫೋಟೋಗಳನ್ನು ಗ್ರೀನ್ ಸ್ಕ್ರೀನ್ ಆಗಿ ಬಳಸಿದರೆ, ನೀವು ಲೈವ್ ಅಲ್ಲಿ ಕ್ಯಾಮರಾ ಮುಂದೆ ಇದ್ದು ಹಿಂದೆ ಒಂದು ಫೋಟೋ ಗ್ರೀನ್ ಸ್ಕ್ರೀನ್ ಮೂಲಕ ಹಾಕಿದರೆ ಸಾಮಾನ್ಯವಾಗಿ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಗ್ರೀನ್ ಸ್ಕ್ರೀನ್ ಅಂದ್ರೆ ಕೆಲವರು ಬ್ಯಾಕ್ ಗ್ರೌಂಡ್ಗೆ ಒಂದು ಇಮೇಜಸ್ ನ ಹಾಕೊಂಡು ನಾವ್ ಅದ್ರ ಮುಂದೆಗಡೆ ನಾವಿದ್ದು ನಾವು ರಿಯಾಕ್ಷನ್ ಮಾಡಿ ನಾವು ಮಾತಾಡ್ತಾ ಇದ್ರೆ ಆ ತರ ಒಂದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆನಾ. ಬ್ಯಾಕ್ ಸೈಡ್ ಯಾವ್ದಾದ್ರು ಒಂದು ಇಮೇಜಸ್ ನ ಹಾಕೊಂಡು ನಾವು ಗ್ರೀನ್ ಸ್ಕ್ರೀನ್ ನ ಯೂಸ್ ಮಾಡಿ ನಾವಿರ್ಬೇಕು, ನಾವ್ ಮಾತಾಡ್ತಾ ಇರ್ಬೇಕು, ನಮ್ ವಾಯ್ಸ್ ಇರ್ಬೇಕು. ಆ ತರ ಇದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಉದಾಹರಣೆ, ದೇವಸ್ಥಾನದ ಫೋಟೋ, ಪ್ರಕೃತಿ ದೃಶ್ಯ, ನಿಮ್ಮದೇ ಫೋಟೋ, ಕ್ಯಾನ್ವಾ ಅಥವಾ ಕಾಪಿರೈಟ್ ಫ್ರೀ ಬ್ಯಾಕ್ ಗ್ರೌಂಡ್ ಈ ತರ ಒಂದು ಫೋಟೋಗಳನ್ನ ಯೂಸ್ ಮಾಡಿದ್ರೆ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ. ಗ್ರೀನ್ ಸ್ಕ್ರೀನ್ ಬಳಸೋರ್ಗೆ ಈ ವಿಡಿಯೋ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನನ್ಗೊಂದು ಕಮೆಂಟ್ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇವು ಸಾಮಾನ್ಯವಾಗಿ ಸುರಕ್ಷಿತವಾಗಿ ಇರ್ತವೆ. ಓಕೆ, ಮಾನಿಟೈಸೇಷನ್ ಮೇಲೆ ಪರಿಣಾಮ ಏನಾದ್ರೂ ಬೀರುತ್ತಾ ಇದು ಅಂತ ಕೇಳ್ಬೋದು. ಗ್ರೀನ್ ಸ್ಕ್ರೀನ್ ಬಳಸಿದ್ದಕ್ಕಾಗಿ ಮಾನಿಟೈಸೇಷನ್ ರಿಜೆಕ್ಟ್ ಆಗುವುದಿಲ್ಲ. ಆದ್ರೆ ನಮ್ದು ಗ್ರೀನ್ ಸ್ಕ್ರೀನ್ ಬಳಸಿದ ತಕ್ಷಣ ನಮ್ ಮಾನಿಟೈಸೇಷನ್ ಯಾವುದೇ ರೀತಿ ರಿಜೆಕ್ಟ್ ಆತರ ಏನು ಮಾಡೋದಿಲ್ಲ. ಒರಿಜಿನಲ್ ಕಂಟೆಂಟ್ ಕಡಿಮೆ ಇದ್ರೆ ಆದ್ರೆ ಏನಾದ್ರೂ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ ನಮ್ದು ಒರಿಜಿನಲ್ ಕಂಟೆಂಟ್ ಕಡಿಮೆ ಇರಬಾರ್ದು ಮಾನಿಟೈಸೇಷನ್ ರಿಜೆಕ್ಟ್ ಮಾಡೋದಕ್ಕೆ. ಈ ತರ ಒಂದು ಕಾರಣಗಳು ಇರುತ್ತೆ. ಒರಿಜಿನಲ್ ಕಂಟೆಂಟ್ ಕಡಿಮೆ ಇದ್ರೆ, ರೀಯೂಸ್ ಕಂಟೆಂಟ್ ಹೆಚ್ಚು ಇದ್ರೆ. ರೀಯೂಸ್ ಕಂಟೆಂಟ್ ಅಂದ್ರೆ ಏನು ಅಂತ ಗೊತ್ತಲ್ವಾ? ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ರೀಯೂಸ್ ಕಂಟೆಂಟ್. ಇನ್ನೊಂದ್ಸಲ ನೋಡ್ಕೊಳ್ಳಿ. ಓಕೆನಾ. ರೀಯೂಸ್ ಕಂಟೆಂಟ್ ಅಂದ್ರೆ ಹಾಕಿದ್ದೇ ವಿಡಿಯೋನ ಹಾಕೋದು, ಇಲ್ಲ ಹಾಕಿದ್ದೇ ಫೋಟೋನ ಹಾಕೋದು, ಸಾಂಗ್ ಬೇರೆ ಮಾಡಿ ಹಾಕೋತೀನಿ ಅಂದ್ರೂ ಅದು ಕೂಡ ರೀಯೂಸ್ ಕಂಟೆಂಟ್ ಅಂತಾನೆ ಬರುತ್ತೆ. ಇತರರ ಕಂಟೆಂಟ್ ನ ಮೇಲೆ ಮಾತ್ರ ಅವಲಂಬಿಸಿದ್ದರೆ, ಬೇರೆಯವ್ರದ್ದು ವಿಡಿಯೋಸ್ ನ ಡೌನ್ಲೋಡ್ ಮಾಡೋದು, ನಮ್ ವಿಡಿಯೋದಲ್ಲಿ ನಾವು ಸ್ವಲ್ಪ ಏನು ಎಡಿಟ್ ಮಾಡ್ಬಿಟ್ಟು ನಾವು ನಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು, ಈ ತರ ಮಾಡಿದ್ರೆ ಅದು ಮಾನಿಟೈಸೇಷನ್ ನನ್ಗೆ 100% ತೊಂದರೆ ಆಗುತ್ತೆ. ಮಾನಿಟೈಸೇಷನ್ ಆಗಲ್ಲ. ನನ್ ಸಲಹೆ ಏನು ಅಂದ್ರೆ ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ನೀವೇನಾದ್ರೂ ಯೂಟ್ಯೂಬ್ ಲೈವ್ ಮಾಡ್ತಿದ್ದೀರಾ ಅಂದ್ರೆ ನಾನು ಇವಾಗ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ. ಈ ರೀತಿ ನೀವು ಮಾಡಿದ್ರೆ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆನಾ. ನಿಮ್ಮ ಮುಖ ಧ್ವನಿ ಇರಲಿ. ನಾವಿವಾಗ ನಾನು ಹಿಂಗ್ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಲ್ವಾ, ಲೈವ್ ಅಲ್ಲಿ ನಾವ್ ಹಿಂಗ್ ಕುತ್ಕೊಂಡ್ ಮಾತಾಡ್ಬೇಕಾಗುತ್ತೆ, ನಮ್ ಧ್ವನಿ ಇರ್ಬೇಕಾಗುತ್ತೆ. ಇನ್ ಕೇಸ್ ಫೇಸ್ ಲೈವ್ ಮಾಡಲ್ಲ ಅಂದ್ರೆ ನಮ್ದು ವಾಯ್ಸ್ ಆದ್ರೂ ಇರ್ಬೇಕಾಗುತ್ತೆ. ಓಕೆನಾ. ಈ ತರ ಇದ್ರೆ ಅದು ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಗ್ರೀನ್ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಅನ್ನು ಸಪೋರ್ಟ್ ಆಗಿ ಮಾತ್ರ ಬಳಸಿ. ಅಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಗಾಗಿ ಮಾತ್ರ ಬಳಸಿ. ನಾವು ಇರ್ಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಫೋಟೋ ಇದ್ದು ನಾವು ಮಾತಾಡಿದ್ರೆ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ. ಇತರರ ಕಾಪಿರೈಟ್ ಇರುವ ಫೋಟೋ ಅಥವಾ ವಿಡಿಯೋಗಳನ್ನು ತಪ್ಪಿಸಿ. ಬೇರೆಯವ್ರದ್ದು ವಿಡಿಯೋಸ್ ಮತ್ತೆ ಫೋಟೋಸ್ ನ ಬಳಸೋದನ್ನ ಕಮ್ಮಿ ಮಾಡಿ. ಆದಷ್ಟು ನಮ್ದೇ ಓನ್ ಆಗಿರ್ಬೇಕು. ಇವಾಗ ನಮ್ದೇ ಚಾನಲ್ ಅಂದ್ರೆ ನಮ್ಮಲ್ಲಿರೋ ಪ್ರತಿಭೆನ ನಾವು ತೋರ್ಸ್ಬೇಕಾಗುತ್ತೆ. ಓಕೆನಾ. ಯಾರ್ದೋ ಒಂದು ವಿಡಿಯೋ ಯಾರ್ದೋ ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ತೋರ್ಸೋದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿ ಅಂತ ಕಂಟೆಂಟ್ಗೆ ಒರಿಜಿನಲ್ ಕಂಟೆಂಟ್ ಇರಲ್ಲ ಅದು. ಸೊ ನಮ್ದೇ ಚಾನಲ್ ಆಗಿರೋದ್ರಿಂದ ನಾವೇ ಏನಾದ್ರೂ ಒಂದ್ ಮಾಡ್ಬೇಕು, ನಾವೇ ಏನಾದ್ರೂ ಒಂದ್ ಮಾಡಿ ತೋರಿಸ್ಬೇಕು. ನಮ್ ಪ್ರತಿಭೆನ ನಾವು ತೋರ್ಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ದನ್ನೇ ನಾವು ಯೂಸ್ ಮಾಡ್ಕೊಂಡು ಚಾನಲ್ ನ ಆದಷ್ಟು ಗ್ರೋತ್ ಮಾಡ್ಕೊಳ್ಳೋದಕ್ಕೆ
ತಲೆ ಓಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮದೇ ಎಕ್ಸ್ಪ್ರೆಷನ್ ಮತ್ತೆ ರಿಯಾಕ್ಷನ್ ಅಥವಾ ಟೀಚಿಂಗ್ ಸೇರಿಸಿ. ನಮ್ದೇ ಎಕ್ಸ್ಪ್ರೆಷನ್ ಇರ್ಬೇಕಾಗುತ್ತೆ, ನಮ್ದೇ ರಿಯಾಕ್ಷನ್ ಇರ್ಬೇಕಾಗುತ್ತೆ, ಟೀಚಿಂಗ್ ಈಗ ನಾವೇ ಮಾತಾಡ್ಬೇಕಾಗುತ್ತೆ. ಸೊ ಅವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ಲೈವ್ ಮಾಡೋರಿಗೆ ಟಿಪ್ಸ್. ಹೀಗೆ ಮಾಡಿದರೆ ಗ್ರೀನ್ ಸ್ಕ್ರೀನ್ ಬಳಸೋದರಿಂದ ನಿಮ್ಮ ಚಾನಲ್ಗೆ ಯಾವುದೇ ನೇರ ಸಮಸ್ಯೆ ಆಗುವುದಿಲ್ಲ. ಇವಾಗ ನಾನು ಹೇಳಿರೋ ಅಷ್ಟು ಪಾಯಿಂಟ್ ನಿಮ್ಗೆ ಆಮ್, ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನೂ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಮತ್ತೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಗೊತ್ತಿರುವಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಗ್ರೀನ್ ಸ್ಕ್ರೀನ್ ಅಲ್ಲಿ ನಮ್ ಫೋಟೋ ದಿನ ಒಂದೇ ಫೋಟೋ ಹಾಕಕ್ ಹೋಗ್ಬಿಡಿ. ಓಕೆನಾ, ನಮ್ದೇ ಫೋಟೋನ ಹಾಕಿದ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಮತ್ತೆ ಟಿಪ್ಸ್ ಎಲ್ಲ ಕೊಡೋದು ಇರುತ್ತೆ ಅಲ್ವಾ, ಆ ತರ ನಾವೇ ಒಂದು ಕ್ರಿಯೇಟ್ ಮಾಡ್ಬೇಕು. ಇವಾಗ ಇನ್ಶಾರ್ಟ್ ಆಪ್ ಅಲ್ಲಿ ಕ್ವಶನ್ಗಳು, ನಾವೇ ಕ್ವಶನ್ ಪ್ರಿಪೇರ್ ಮಾಡ್ಬಿಟ್ಟು ಆನ್ಸರ್ ಕೆಳಗಡೆ ಹಾಕೋದು. ಈ ತರ ಒಂದು ಗ್ರೀನ್ ಸ್ಕ್ರೀನ್ ನಾವು ಯೂಸ್ ಮಾಡೋದ್ರಿಂದ ಕೂಡ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಒಟ್ನಲ್ಲಿ ನಮ್ದು ಎಫೆಕ್ಟ್ ಅಲ್ಲಿ ಇರ್ಬೇಕಾಗುತ್ತೆ. ಎಫೆಕ್ಟ್ ಎಲ್ಲ ನಮ್ದಿದ್ರೆ ಚಾನಲ್ಗೆ ಯಾವ್ದೇ ರೀತಿ ತೊಂದರೆ ಬರಲ್ಲ. ಈ ತರ ನಮ್ ಫೋಟೋ ಯೂಸ್ ಮಾಡಿ, ಬೇರೆಯವ್ರ ಫೋಟೋ ಯೂಸ್ ಮಾಡಿ, ಯಾವ್ದೋ ಹೀರೋಯಿನ್ಗಳದ್ದು ಫೋಟೋನ ಯೂಸ್ ಮಾಡಕ್ ಹೋಗ್ಬಿಡಿ. ಅಂಡ್ ಬೇರೆಯವ್ರದ್ದು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ಲೈವ್ ಅಲ್ಲಿ ಪ್ಲೇ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಲೈವ್ ಮಾಡ್ಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆ ಯಾವುದೇ ವಿಡಿಯೋ, ಬೇರೆಯವ್ರದ್ದು ಯಾವುದೇ ಫೋಟೋಸ್ ಯಾವ್ದನ್ನು ಯೂಸ್ ಮಾಡ್ದಲೇ ಇದ್ರೆ ನಮ್ ಲೈವ್ ಆರಾಮಾಗಿ ಪ್ರೊಟೆಕ್ಟ್ ಆಗಿರುತ್ತೆ. ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಚಾನಲ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ರು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ. ಪ್ಲೀಸ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅವಾಗ ಅವಾಗ. ದಯವಿಟ್ಟು ಒಂದು ವಿಡಿಯೋಸ್ ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಹಾಗೆ ನನ್ನ ನೆನೆಸ್ಕೊಂತಾ ಇರಿ ನೆಕ್ಸ್ಟ್ ವಿಡಿಯೋಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.